IPL ರಣರೋಚಕ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಕಪ್ಪನ್ನ ತಮ್ಮದಾಗಿಸ್ಕೊಳ್ಳೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. RCB ಮತ್ತು ಪಂಜಾಬ್ ನಡುವೆ ಒಂದು ಹೈ ವೋಲ್ಟೇಜ್ ಪಂದ್ಯ. ಅಹಮದಾಬಾದ್ ಸ್ಟೇಡಿಯಂನಂತ ಅಭಿಮಾನಿಗಳು ದೌಡಾಯಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಕೂಡ RCB ಯದ್ದು ಘೋಷಣೆ, ಈ ಸಲ ಕಪ್ ನಮ್ದೇ ಅಂತ ಹೇಳಿ. ಇಡೀ ವಿಶ್ವದ ಚಿತ್ತ IPL ಫಿನಾಲೆ ಹತ್ತ ನೆಟ್ಟಿದೆ. ಈಗ ಯಾರು ಗೆಲ್ತಾರೆ ಇವತ್ತು? ಯಾಕಂದ್ರೆ ಎರಡೂ ಟೀಮ್ಗಳು ಕೂಡ ಒಂದೂ ಬಾರಿ IPL-ನಲ್ಲಿ ಕಪ್ ಗೆದ್ದಿಲ್ಲ. 18ನೇ ಆವೃತ್ತಿ. ಈ 18ನೇ ಆವೃತ್ತಿಯಲ್ಲಿ ಕಪ್ ಗೆಲ್ಲದ ತಂಡ ಅಂತ ಹೇಳಿದ್ರೆ ಅದು RCB, ಪಂಜಾಬ್, ಲಕ್ನೋ ಕೂಡ ಗೆದ್ದಿಲ್ಲ. ಸೊ ಇವತ್ತು ಯಾರೇ ಗೆದ್ರೂ ಒಂದು ಇತಿಹಾಸ ನಿರ್ಮಾಣ. ಯಾಕಂದ್ರೆ ಒಂದು ಹೊಸ ಚಾಂಪಿಯನ್ ಸಿಗ್ತಾರೆ IPL-ಗೆ. ಅದರಲ್ಲೂ ಇಡೀ ಟೂರ್ನಿ ಉದ್ದಕ್ಕೂ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿರುವಂತಹ RCB ಒಂದು ಕಡೆ ನಿಂತಿದೆ, ಇನ್ನೊಂದು ಕಡೆ ಟೂರ್ನಿ ಉದ್ದಕ್ಕೂ ಕೂಡ ಒಳ್ಳೆ ಪ್ರದರ್ಶನ ಕೊಡ್ತಾ ಕೆಲವೊಮ್ಮೆ ಎಡವಿರುವಂತಹ ಪಂಜಾಬ್ ಫಿನಾಲೆಯಲ್ಲಿ ಮತ್ತೊಂದು ಸೈಡ್ ನಿಂತಿದೆ. ಸೊ ಇವರಿಬ್ಬರ ನಡುವಿನ ಒಂದು ಕಾಳಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಕೌಂಟ್ ಡೌನ್ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಈ ಬಾರಿ ಕಪ್ ಗೆಲ್ಲುವಂತಹ ಫೇವರೆಟ್ ತಂಡ ಅಂತ ಹೇಳಿದ್ರೆ ಅದು RCB, ದೇರ್ ಇಸ್ ನೋ ಡೌಟ್. ಆದರೆ ಇವತ್ತಿನ ದಿನ ಯಾರು ಆಡ್ತಾರೆ, ಯಾರು ತುಂಬಾ ಚೆನ್ನಾಗಿ ಆಡ್ತಾರೆ, ಅವ್ರು ಗೆಲ್ತಾರೆ. ಎಸ್, ನಮ್ಮ ಪ್ರತಿನಿಧಿ ನನ್ನ ಕೊಲೀಗ್ ಮಾಲ್ತೇಶ್ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಬಳಿ ಇದ್ದಾರೆ. ಮಾತಾಡೋಣ. ಮಾಲ್ತೇಶ್, ಅಲ್ಲಿ ಸ್ಟೇಡಿಯಂ ಬಳಿ ಹೇಗಿದೆ ಒಂದು ಚಿತ್ರಣ ಈಗ ನೀವು ನೋಡ್ತಾ ಇರೋ ಹಾಗೆ? ಬಹುಶಃ ನೀವು ಬೆಂಗಳೂರಿನಿಂದ ಅಹಮದಾಬಾದಿಗೆ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಅಂತ ಅಲ್ಲಿ? ಯಾಕಂದ್ರೆ ಅಷ್ಟು ಜನರಲ್ಲಿ ಕನ್ನಡಿಗರು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ ನಿಮಗೆ, ಹೇಗೆ? ಕರೆಕ್ಟ್ ರೇಮನ್, ಒಂದು ವಿಚಾರ ನೀವು ಹೇಳಿದ್ರಿ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗೆದ್ಬಿಡ್ಲಿ ಅಂತ. ಬಟ್ RCB ಫ್ಯಾನ್ಸ್, ಟ್ರೂ RCB ಫ್ಯಾನ್ಸ್ ಅಂದ್ರೆ ಆಡಾಡು ಒಳ್ಳೆ ಆಟ ಆಡಿ ಸುಮಾರು ವರ್ಷ ಆಗಿದೆ, ಈ ಸಲ RCBನೇ ಗೆಲ್ಲಿ ಅನ್ನುವಂತ ಒಂದು ಅಭಿಪ್ರಾಯ ಹೊಂದಿದ್ದಾರೆ. ಆಮೇಲೆ ರೇಮನ್, ನೀವು ಕೇಳ್ತಾ ಇದ್ರಿ ಅಂದ್ರೆ ಬೆಂಗಳೂರು ಅನ್ಸ್ತಾ ಇದೆ ಅಂತ. ಹೌದು, ಬೆಂಗಳೂರು ಅನ್ಸ್ತಾ ಇದೆ. ಮೀನ್ ಟೈಮ್ ಬಹಳ ಹೊರಗಡೆಯಿಂದ ಬಂದಿರುವಂತ ಮಂದಿ ನಮ್ ಜೊತೆಗೆ ಇರುವಂತ ಮೇಡಮ್, ವೇರ್ ಆರ್ ಯು ಫ್ರಮ್ ಮ್ಯಾಮ್? I am from Rajasthan, Udaipur. Okay, which team you are supporting today? RCB. Okay, what makes you to support RCB? Virat Kohli. Okay. I love Virat Kohli. Okay. So from how long you are supporting? Yes. I mean, you are couple, like. Okay. You came from Rajasthan just to watch the match? Yes. And we got a ticket from Fry, very big. I'm very excited to go to see Virat Kohli especially. Okay. The thing is, whether it's a coincidence or it is happening, I mean, it's completely 18th season. His jersey number is 18, and if you add the date of today, it becomes 18. So how it is? How do you feel about it? I am a very big fan of Virat Kohli. I have every t-shirt on 18. I have taken, so I am waiting for that. I have to take this match very closely. So this moment I have taken the holiday. Oh, very nice. Sir, ready, sir. ಎಲ್ಲಿಂದ ಬಂದಿದ್ದೀರಿ ಸರ್? ಹೇಳಿ ಸರ್. ನಮ್ದು ತಿಪ್ಟೂರು ಹೇಳಿ. ನಮ್ಮ ಮನೇಲಿ ನಿಮ್ಮ ಮನೇಲಿ ಇರುತ್ತೆ ಟೀ ಕಪ್ಪು. ಈ ಸಲ ಹೊಡೆಯೋದು RCB IPL ಕಪ್ಪು. ಹೇಳಿ ಸರ್, ಹೇಗಿದೆ ಸರ್? Sir, RCB is not a dream, it's a emotion. Okay. ಸೊ ಈಗ ನಮ್ಗೆ ಡೇವಿಡ್ ಪರ್ಟಿಕ್ಯುಲರ್ ಕೊಟ್ಟಿರೋದ್ರಿಂದ ಕ್ಯಾಪ್ಟನ್ಸಿ ಈ ಸರಿ ಮ್ಯಾಚ್ ಗೆಲ್ಲೇಬೇಕು. ಹೋಮ್ ಗ್ರೌಂಡ್ ಅಲ್ಲಿ ಸೋತಿರ್ಬೋದು, ಆದ್ರೆ ಈ ಸರಿ ನಾವು ಬಂದಿರೋದು ಗುಜರಾತ್ಗೆ ಕಪ್ ಎತ್ಕೊಳ್ಳೋದಕ್ಕೋಸ್ಕರ ನಾವು ಬಂದಿದ್ದೀರಿ ಸರ್. ಸೊ ಎಲ್ಲ ಬ್ಯಾಂಗ್ಳೂರಿಂದ? ಹೌದು ಸರ್, ಬೆಂಗಳೂರಿಂದ. ಸೊ ಇದು ರೇಮನ್ ನೋಡಿದ್ವಲ್ಲ, ನಿಮಗೆ ಗುಜರಾತ್ ನಲ್ಲಿ ಎಲ್ಲಿ ಹೋದ್ರೂ ಈ ತರದ ಕರ್ನಾಟಕ ಫ್ಲಾಗ್ ಗಳು ಕಾಣಸಿಗುತ್ತೆ. ಗುಜರಾತ್ ನಲ್ಲಿ RCB ಫ್ಲಾಗ್, ಕರ್ನಾಟಕ ಫ್ಲಾಗು ಈ ಸಲ ಗೆಲ್ಲೇಬೇಕು, ಇದೊಂದು ಎಮೋಷನ್ ಅನ್ನುವಂತ ರೀತಿಯಾಗಿ. ಆಮೇಲೆ ಬಹಳ ಮಂದಿ ಇದೇನ್ ಗೆದ್ದು ಬಿಡ್ತಾರೆ ಮತ್ತೊಂದು ಅನ್ನೋಲ್ಲ, ಒಂದು ಮೆಮೊರಿ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ಈ ಕಡೆಗೆ ಬರ್ತಾ ಇದ್ದಾರೆ ರೇಮನ್. ಎಸ್, ಹಾಗೆ ನಿಮ್ಮ ಜೊತೆ ಇರುವಂಥ ಮತ್ತಷ್ಟು ಜನ ಅಭಿಮಾನಿಗಳು ಅವ್ರನ್ನು ಕೂಡ ಮಾತಾಡ್ಸಿ ನೋಡಿ ಮಾಲ್ತೇಶ್ ಏನು ಹೇಳ್ತಾರೆ. ಯಾಕಂದ್ರೆ ಬೆಂಗಳೂರಿನಿಂದ ಎಲ್ಲ ತಂಡೋಪತಂಡವಾಗಿ ಬಂದಿದ್ದಾರೆ. ಸಾಕಷ್ಟು ಖರ್ಚು ಮಾಡಿಕೊಂಡು ಇಷ್ಟು ದೂರದಿಂದ ಅಲ್ಲಿಗೆ ಹೋಗಿ ಆ ಒಂದು ಆ ವೈಬನ್ನ ಅನುಭವಿಸ್ಬೇಕು ಅಂತ ಹೇಳಿ. ಮಾಲ್ತೇಶ್, ಕರೆಕ್ಟ್ ರೇಮನ್, ಒಂದು ಲೆಕ್ಕಾಚಾರ ನಾವು ನೀವು ಮಾಡ್ತಾ ಹೋಗೋಣ ರೇಮನ್ ಅವರಿಗೆ.
ಸರ್ ಫ್ಲೈಟ್ ಎಷ್ಟು ಖರ್ಚಾಯ್ತು ಸರ್ ನನಗೆ ಅಪ್ ಅಂಡ್ ಡೌನ್ ನನಗೆ ಒಂದು 20,000 ರೂಪಾಯಿ ಆಗಿದೆ. ಸರ್ ನಿಮ್ದು ನಮ್ದು ಅಷ್ಟೇ ಸರ್. ಎಲ್ಲ ಒಂದು ಟೀಮ್ ಸರ್ ಫ್ಲೈಟ್ಗೆ ಓಡಾಡಕ್ಕೆ ಎಷ್ಟು ಖರ್ಚು ಮಾಡ್ಕೊಂಡ್ ಬಂದ್ರಿ ಸರ್ ಅಪ್ಪು ಎಲ್ಲ ಸೇರಿ ಹೆಚ್ಚು ಕಮ್ಮಿ 25 ಆಗುತ್ತೆ ಸರ್, ವಿತ್ ಟಿಕೆಟ್ ಸೇರಿ. 35,000 ಖರ್ಚು ಮಾಡಿದೀವಿ ಸರ್. 35,000 ಇನ್ನು 30 ಹೋಗ್ಲಿ ಸರ್, ಇನ್ನು 30 ಹೋಗ್ಲಿ RCB ಬೇಕು. ಈ ತರ ಸರ್. ಇನ್ನು ನೋಡಿ ರೇಮನ್ ನೋಡಿ ಒಂದ್ರೆ ಒಂದು ಕಪ್ ಬಂದಿಲ್ಲ, ಇಷ್ಟಿದೆ. ಬಂದ್ರೆ ಲೆಕ್ಕ ಹಾಕ್ಲಿ. ಬೆಂಗಳೂರು ಆಗಿದ್ರೆ ತಗೊಳಕ್ ಆಗ್ತಿರ್ಲಿಲ್ಲ, ಸೀರಿಯಸ್ಲಿ. ಬೆಂಗಳೂರು ಆಗಿದ್ರೆ ತಗೊಳಕ್ ಆಗ್ತಿರ್ಲಿಲ್ಲ ಸರ್. 500 ಕಿಲೋಮೀಟರ್ ಬಂದಿದ್ದೀವಿ, ಅಲ್ಲಾದ್ರೆ ಉಳಿದಿದೆ ಸರ್, ಸ್ಟೇಡಿಯಂ ಆಗ್ತಿರ್ಲಿಲ್ಲ. ಕರೆಕ್ಟ್. ಇಲ್ಲಿ ನೋಡಿ ರೇಮನ್, ಇಲ್ಲೂ ಕೂಡ ಪುನೀತ್ ಅವರ ಭಾವಚಿತ್ರ ಇರುವಂತ ಶಾಲ್ಗಳು, ಕರ್ನಾಟಕ ಫ್ಲಾಗ್ಗಳು, ಒಬ್ಬೊಬ್ರು ಕೂಡ 30,000 40,000 ಖರ್ಚು ಮಾಡ್ಕೊಂಡು 25,000. ಸರ್ ಇವನ್ ಯು ಫ್ರಮ್ ಬೆಂಗಳೂರಿಂದ ಬಂದಿದ್ದ? ಬೆಂಗಳೂರಿಂದ ಹೇಗ್ ಬಂದ್ರಿ ಸರ್? ಎಷ್ಟು ಖರ್ಚಾಯ್ತು, ಏನ್ ಕತೆ? ನಾನು ಬಂದಿದ್ದು 6,000 ಖರ್ಚಾಗಿದೆ. 6,000 ಖರ್ಚಾಗಿದೆ ದಾವಣಗೆರೆಯಿಂದ ಇಲ್ಲಿ ಬರಕ್ಕೆ. ಈ ಮ್ಯಾಚ್ ನೋಡಕ್ಕೆ ಬಂದಿದ್ದೀವಿ. ಈ ಸಲ ಕಪ್ ನಮ್ದೇ. ಹೇಳಿ ಸರ್, ಎಲ್ಲಿಂದ ಬಂದ್ರಿ? ಸರ್ ಬೆಂಗಳೂರಿಂದ ಬಂದಿರೋದು. ಆಲ್ಮೋಸ್ಟ್ 10,000 ಒನ್ ರೌಂಡ್ ಟ್ರಿಪ್ ಆಗಿದೆ. ಒನ್ ರೌಂಡ್ ಟ್ರಿಪ್ ಅಲಾಂಗ್ ವಿತ್ ದಟ್ 2,000 ಟಿಕೆಟ್ ಆಗಿದೆ. ಎಲ್ಲದೂ ಕೂಡ ಬಂದಿರೋದು IPL ನೋಡೋದಕ್ಕೆ, ನಮ್ಮ ವಿರಾಟ್ ಕೊಹ್ಲಿನ ಚೀರ್ ಮಾಡೋದಕ್ಕೆ, RCB ನ ಚೀರ್ ಮಾಡೋದಕ್ಕೆ. ಎಲ್ಲಿಂದ ಬಂದ್ರಿ ಸರ್? ನಾವು ಶೃಂಗೇರಿಯಿಂದ ಬಂದಿರೋ ಸರ್. ಸರ್ ಎಷ್ಟು ಖರ್ಚು ಮಾಡ್ಕೊಂಡ್ರಿ? ನಾವೊಂದು 15,000 ಆಗಿದೆ ಸರ್. ಈಗ 15,000 ಬಂದಿದ್ದಷ್ಟೇ. ಇನ್ನು ಹೋಗೋದೇ ಟಿಕೆಟ್ ಎಲ್ಲ ಸಿಗ್ತಾ ಸರ್? ಈಗ ಟಿಕೆಟ್ ಅವೈಲಬಿಲಿಟಿ ಎಲ್ಲ ಹೇಗಿದೆ? ಸಿಕ್ಕಿದೆ ಸರ್. ಆನ್ಲೈನ್ ಟಿಕೆಟ್ ಮಾಡಿದ್ದು 6,000 ಟಿಕೆಟ್. ಹೇಳಿ ಎಲ್ಲಿಂದ ಬಂದಿದ್ದು? ವೆರ್ ಫ್ರಮ್? Vadodara. Okay. So what makes you to support RCB? Virat Kohli. Okay. ನೋಡಿ ಹೀಗೆ ಒಬ್ಬೊಬ್ರು 20,000 25,000 ಈ ರೀತಿಯ ಖರ್ಚು ಮಾಡ್ಕೊಂಡ್ ಬಂದಿದ್ದಾರೆ ರೇಮನ್. ಅಲ್ಲಿ ಗೊತ್ತಾಗುತ್ತೆ ಅಂದ್ರೆ ಬಹುಶಃ ನಿಮ್ಗೆ ಇನ್ನೂ 10 ಫ್ಲೈಟ್ ಬಿಟ್ಟಿದ್ರು ಕಮ್ಮಿನೇ. ಯಾಕಂದ್ರೆ ಆ ಮಟ್ಟಿಗೆ ಫ್ಲೈಟ್ಗಳು ತುಂಬಿ ತುಳಿತಾ ಇದು ನೋಡ್ತಾ ಇದೀವಿ. ಪಕ್ಕದ ಬರೋಡಾ ಮತ್ತೆ ಅಕ್ಕಪಕ್ಕದ ಏನು ಏರ್ಪೋರ್ಟ್ಸ್ಗೂ ಕೂಡ ಬಂದು ಈ ಕಡೆಗೆ ಬರೋದು, ಚೆನ್ನೈಯಿಂದ ಇಲ್ಲಿಗೆ ಬರೋದು, ಕನೆಕ್ಟಿಂಗ್ ಫ್ಲೈಟ್ ತಗೊಳ್ಳೋದು, ಈ ತರ ಅವ್ರವ್ರದೇ ಒಂದಿಷ್ಟು ಪ್ಲಾನಿಂಗ್ಸ್ ಅಲ್ಲಿ ಅಂತೂ ಅಹಮದಾಬಾದ್ ಬಂದಿದ್ದಾರೆ. ಇಲ್ಲೇನ್ ಗೊತ್ತಿಲ್ಲ, ಟಿಕೆಟ್ ಸಿಗುತ್ತೆ ಅನ್ನೋರು ಕೆಲವ್ರ ಕಾನ್ಫಿಡೆನ್ಸ್. ಬಟ್ ಹೋಗ್ಬೇಕಿತ್ತು, ಬಂದಿದೀವಿ. ಟಿಕೆಟ್ ಸಿಗುತ್ತೆ, ಮ್ಯಾಚ್ ನೋಡ್ತೀವಿ, RCB ಗೆಲ್ಲುತ್ತೆ ಅನ್ನೋ ವಿಶ್ವಾಸ ರೇಮನ್. ಎಸ್ ಮಾಲ್ತೇಶ್, ನೀವು ನಿಮ್ಮ ಟೀಮ್ ಜೊತೆ ಹೋಗಿದ್ದೀರಿ. ವೆಂಕಟ್, ಸುನೀಲ್ ಎಲ್ಲರೂ ಕೂಡ ಕಪ್ ಗೆತ್ಕೊಂಡು ಬನ್ನಿ ಖಂಡಿತವಾಗ್ಲು. ಎಸ್ ಈಗ